ರಾಜಕಾರಣನೇ ಬಿಸ್ನೆಸ್ ಆಗಿದೆಯಲ್ಲ. ಬಿಸ್ನೆಸ್ ಅವ್ರು ಬಿಸ್ನೆಸ್ ತರ ತಗೊಂಡು ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಹಗರಣಗಳು ಮಾಡ್ಕೊಂಡಿದ್ದಾರೆ. ಇವ್ರು ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ದೇಶ ಎಲ್ಲ ಬಂದು ಅವ್ರವ್ರು ರಾಜಕಾರಣಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್ ಇದೆ. ಕ್ವಶನ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದು ನಾವು ಪಬ್ಲಿಕ್ ಕಲ್ತ್ರೆ ಆಟೋಮೆಟಿಕಲಿ ಸರಿ ಹೋಗುತ್ತೆ. ಹೆಂಗ್ ಬೇಕಾದ್ರೆ ಹಗರಣ ಮಾಡ್ಬೋದು, ಹೆಂಗ್ ಬೇಕಾದ್ರೆ ತಪ್ಸ್ಕೊಂಡ್ಬರ್ಬೋದು ಅನ್ನೋದು ಗೊತ್ತಿರೋದ್ರಿಂದ ಅವ್ರ ಪಾಡ್ಗೆ ಅವರು ಅದರಲ್ಲಿ ನಿಸ್ಸಿಂಬರಾಗ್ತಾ ಇದ್ದಾರೆ ಅಷ್ಟೇ. ಸರ್, ಇತ್ತೀಚೆಗೆ ನೋಡ್ತಿರ್ಬೋದು, ಸಿಎಂ ಸಿದ್ದರಾಮಯ್ಯನವ್ರು ಇರ್ಬೋದು, HD ಕುಮಾರಸ್ವಾಮಿ ಅವರು ಇರ್ಬೋದು, ಯಾರೇ ಆದ್ರೂ ಕೂಡ ಅವರವರ ಹಗರಣಗಳ ಬಗ್ಗೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ಡೆವಲಪ್ ಆಗಬೇಕಾಗಿರೋದ್ರ ಬಗ್ಗೆ ಒಬ್ಬ ರಾಜ್ಯಕ್ಕೆ ವ್ಯಕ್ತಿ ಕೂಡ ಮಾತಾಡ್ತಿಲ್ಲ. ಅದ್ರ ಬಗ್ಗೆ ಏನನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ? ಈಗ ರಾಜಕಾರಣನೇ ಬಿಸ್ನೆಸ್ ಆಗಿದೆಯಲ್ಲ. ಬಿಸ್ನೆಸ್ ಅವ್ರು ಬಿಸ್ನೆಸ್ ತರ ತಗೊಂಡು ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಹಗರಣಗಳು ಮಾಡ್ಕೊಂಡಿದ್ದಾರೆ. ಜನಗಳಿಗೆ ಡೆಮೋಕ್ರಸಿ ಅಂದ್ರೇನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಮೇನ್ ಜನಗಳದೇ ತಪ್ಪಿದೆ. ನಾವು ಇವಾಗ ಪ್ರಜಾಕೀಯ ಉಪೇಂದ್ರ ಅವರೆಲ್ಲ ಸುಮಾರು ಜನ ಬರ್ತಾ ಇದ್ರು ಅವ್ರಿಗೆ ಬಂದು ಇಂಡಿವಿಜುವಲ್ ಅಂದರೆ ಪಬ್ಲಿಕ್ ಸಪೋರ್ಟಾಗಿ ನಿಂತ್ಕೋಬೇಕಾಗಿತ್ತು. ಬೇರೆ ಕಂಟ್ರೀಸಲ್ಲೆಲ್ಲ ನಾವು ನೋಡಿದ್ವಿ. ಇವಾಗ ಸಿಂಗಾಪುರ್ ಯಾವುದೇ ಡೆಮೋಕ್ರೆಟಿಕ್ ಕಂಟ್ರಿಲಿ ನೀವು ಯಾವುದೇ ಒಂದು ಕಂಟ್ರಿಗೆ ಹೋದ್ರೂ ಅಲ್ಲಿ ಅವ್ರವ್ರ ಜವಾಬ್ದಾರಿ. ಇವಾಗ ಕಾರ್ಪೊರೇಟ್ ಎಲೆಕ್ಷನ್ ನಡೆದಿಲ್ಲ, ಒಬ್ಬ ಪಬ್ಲಿಕ್ಗೆ ಕಾರ್ಪೊರೇಟ್ರೇ ಸಿಗ್ತಾಯಿಲ್ಲ. ಅವ್ನು ಕಾರ್ಪೊರೇಟ್ರ್ ಹತ್ರ ಹೋಗಿ ಕಾರ್ಪೊರೇಟ್ರ್ ಬಂದು ಅವ್ನು ಏನು ಕಮಿಟ್ ಆಗಿದ್ದಾನೋ 5 ಇಯರ್ಸ್ಗೆ ಅದನ್ನು ಬಂದು ಅವ್ನು ಕೆಲಸ ಮಾಡಿದಾಗ ವರ್ಕ್ಗಳು ಆಟೋಮೆಟಿಕಲಿ ಆಗುತ್ತೆ. ಮತ್ತು ಆ ಟ್ಯಾಕ್ಸ್ದು ಅದೆಲ್ಲ ಇಲ್ಲೆಲ್ಲ ಅಂದರೆ ಇವಾಗ ನೋಡಿರ್ಬೇಕು, ನಿಮಗೆ ಇನ್ಕಮ್ ಟ್ಯಾಕ್ಸು ಅಷ್ಟೊಂದು ಪೇ ಆಗ್ತಾಯಿದೆ ಇಂಡಿಯಾ. ನಮ್ಮ ಕರ್ನಾಟಕದ್ದೇ ಅಷ್ಟು 2.5 ಇವರು ಕುಮಾರಸ್ವಾಮಿ ಅವರೇ ಹೇಳಿದರು 2.5 ಲಕ್ಷ ಕೋಟಿ ಏನೋ ಇದಾಗ್ತಾಯಿದೆ ಅಂತ ಬರೀ ಕರ್ನಾಟಕದ್ದು. ಅಷ್ಟು ಅಮೌಂಟ್ ಏನಾಗ್ತಾಯಿದೆ ಅದನ್ನು ಕ್ವಶನ್ ಮಾಡಬೇಕಾಗಿರೋದು ಪಬ್ಲಿಕ್ಕಲ್ಲಿ ಅವೇರ್ನೆಸ್ ಬರಬೇಕು. ಡೆಮೋಕ್ರಸಿ ಈವನ್ ಅಗ್ರಿಕಲ್ಚರ್ ಅಂದರೆ ರೈತರಿಗಿರೋ ನಾಲೆಡ್ಜು ರಾಜಕೀಯದಲ್ಲಿ ನಮ್ಮ ಸಿಟಿ ಮೆಟ್ರೋಪಾಲಿಯನ್ ಸಿಟಿನಲ್ಲಿ ಇರೋರಿಗೆ ಗೊತ್ತಾಗ್ತಾ ಇಲ್ಲ. ಇದು ಚೇಂಜಸ್ ಆಗಬೇಕು ಮೇನ್. ಅಲ್ಲಿವರೆಗೂ ನಾವು ಎಷ್ಟೇ ಇದು ಮಾಡ್ಕೊಂಡ್ರು ರಾಜಕಾರಣಿಗಳಿಗೆ ನಾವೇನು ಬುದ್ಧಿ ಕಲ್ಸೋಕ್ಕಾಗಲ್ಲ. ಅವರವರು ಇವಾಗ ಈವನ್ ಒಂದು ಲಾನೇ ಚೇಂಜ್ ಮಾಡ್ಕೊತಾರೆ ಅವ್ರು ಬೇಕಾದಾಗೆ. ಅದು ಬಿಟ್ಟು ಪಬ್ಲಿಕ್ಗೆ ಬಂದು ಮ್ಯಾನಿಫೆಸ್ಟೋ ಅವ್ರು ಏನು ಕೊಡ್ತಾರೋ ಅದನ್ನು ಫಾಲೋ ಅಪ್ ಮಾಡಿ ಮಾಡಿಸ್ಕೊಬೇಕಾಗಿರೋದು ಆ ಏರಿಯಾ ಜನಗಳು. ಇವಾಗ ಹನುಮಂತ ನಗರ ಅಂತಂದರೆ ಈ ಕ್ಷೇತ್ರಕ್ಕೆ ಯಾರು ಕಾರ್ಪೊರೇಟರ್ ಬರ್ತಾರೆ, ಇವಾಗ ಯಾವ MLA ಬರ್ತಾರೆ, ಅವ್ರ ಜೊತೆ ಟಚ್ಚಲ್ಲಿ ಇಟ್ಕೋಬೇಕು ಪಬ್ಲಿಕ್ಸ್. ಮತ್ತು ಅವ್ರಿಗೇನು ಒಂದು ಕೆಲಸ ಆಗಿಲ್ಲ ಅಂದರೆ ಪಬ್ಲಿಕ್ಕೇ ಕ್ವಶನ್ ಮಾಡಬೇಕು ಹೊರತು ಈವನ್ ಮೀಡಿಯಾ ಕೂಡ ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ. ಮೀಡಿಯಾದಲ್ಲಿ ಇವಾಗ ನೀವಿದ್ದೀರ ಬಂದು ಕೇಳ್ಕೊಂಡು ಹೋಗ್ಬೋದೇ ಹೊರತು ಮೀಡಿಯಾ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಈ ಅವೇರ್ನೆಸ್ ಜನದಲ್ಲಿ ಬಂದಾಗ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಏನು ಹೇಳ್ತಾರೆ, ಒಂದು ಜಾತಿ ಮೇಲೋ ಧರ್ಮದ ಮೇಲೋ ಒಂದು ಪಕ್ಷ ಕಟ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾರೆ. ಅದನ್ನ ಮಾಡ್ತಾ ಇರೋದು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಪಬ್ಲಿಕ್ಕು. ಯಾವುದೋ ರಾಮ ಜನ್ಮಭೂಮಿ ಅದು ಇದು ಅದೆಲ್ಲ ಇರಲಿ, ದೇವರು ಎಲ್ಲ ಮನೆ ಒಳಗಡೆ ಮಾಡ್ಕೊತೀವಿ, ಅದೆಲ್ಲ ಇರಬೇಕು. ಬಟ್ ರಾಜಕೀಯ ಅಂತ ಬಂದಾಗ, ಡೆಮೋಕ್ರಸಿ ಅಂತ ಬಂದಾಗ, ನಾವು ಇವಾಗ ಅಂಬೇಡ್ಕರ್ ಏನು ಕೊಟ್ಟಿರೋದು ಅವ್ರು ಏನು ಕಾನ್ಸ್ಟಿಟ್ಯೂಷನ್ ಬರೆದಿರೋದು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಏನು ಬರೆದಿದ್ದಾರೆ, ಏನು ಮಾಡಿದ್ದಾರೆ, ಅದು ಒಬ್ಬ ಈಚ್ ಆ್ಯಂಡ್ ಎವರಿ ಇಂಡಿವಿಜುವಲ್ಗೂ ಗೊತ್ತಿರಬೇಕು. ಬೇರೆ ಕಂಟ್ರೀಸಲ್ಲಿ ಗೊತ್ತಿದೆ, ಅದು ಒಬ್ಬನಿಗೆ ಅನ್ಯಾಯ ಆದರೂ ಒಬ್ಬ ಪಬ್ಲಿಕ್ಗೆ ಅವ್ನ ರೈಟ್ಸ್ ಇದೆ, ಅವ್ನು ಕೇಳೋದು ಅಧಿಕಾರ ಇದೆ. ಇಲ್ಲಿ ಯಾರು ಕೇಳೋದು ಅನ್ನೋದೇ ಗೊತ್ತಿಲ್ಲ. ಅದು ನಮ್ಮ ರೈಟ್ಸ್ ಅನ್ನೋದೇ ಗೊತ್ತಿರಲ್ವಲ್ಲ ಜನಕ್ಕೆ. ಇದು ನಮ್ಮದು ಪರ್ಟಿಕ್ಯುಲರಾಗಿ ಇವಾಗ ಬಂದು ನಾವು ಇದನ್ನು ಇವ್ರು ಗೆಲ್ಸಿದ್ವಿ, ಇವ್ರು ಮ್ಯಾನಿಫೆಸ್ಟೋಲ್ಲಿ ಇಷ್ಟು ಕೊಟ್ಟಿದ್ರು, ಇಷ್ಟು ಕೆಲಸ ಆಗಿದೆಯಾ, ಇವ್ರು ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ದೇಶ ಎಲ್ಲ ಬಂದು ಅವರು ರಾಜಕಾರಣಿಗಳದ್ದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಮೂಡ ಹಗರಣದಿಂದ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷದವರು ಹೋರಾಟಗಳನ್ನ ಮಾಡಿದ್ರು. ಇಫ್ ಇನ್ ಕೇಸ್ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗೋ ಪರಿಸ್ಥಿತಿ ಬಂದ್ರೆ ಅವ್ರ ಸ್ಥಾನಕ್ಕೆ ಯಾರು ಬರ್ಬೋದು ಅಂತ ಅನ್ಸುತ್ತೆ? ಅದ್ರದ್ದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ನಿಮಿಷಕ್ಕೂ ಚೇಂಜ್ ಆಗುತ್ತೆ. ರಾಜಕೀಯದಲ್ಲಿ ನಿಮ್ಗೆ ಗೊತ್ತಿದೆ. ಇವಾಗ ಏನಂದರೆ ಅವರು ಅಂದರೆ ಇವಾಗ ಒಬ್ಬರ ಮೇಲೆ ಒಬ್ಬರು ಹಗರಣ ಹಾಕ್ಕೊಂಡು ಒಬ್ಬರು ಇಳಿಸ್ಬೇಕು, ಅವ್ರ ಹೆಸರನ್ನು ಹಾಳು ಮಾಡಬೇಕು ಅಂತ ಅಂದ್ಕೊಂಡು ಕೆಲವ್ರು ಮಾಡ್ತಾರೆ. ಬಟ್ ರಾಜಕಾರಣಿಗಳಲ್ಲಿ ಯಾರು ಬದಲಾಗ್ತಾರೆ ಅದ್ರ ಬಗ್ಗೆ ನಮ್ಗೆ ಐಡಿಯಾಸ್ ಇರಲ್ಲ. ಇವಾಗ ಪಬ್ಲಿಕ್ಗೆ ಏನು ಗೊತ್ತಿಲ್ಲ. ಮೇನ್ ಪ್ರಾಬ್ಲಮ್ ಏನಂದರೆ ಯಾವುದೇ ಹಗರಣ ಆದಾಗ ಬೇರೆ ಕಂಟ್ರಿಗಳಲ್ಲಿ ನಾವು ತಿಳ್ಕೊಬೇಕು. ಇವಾಗೆಲ್ಲ ಮೀಡಿಯಾಸ್ ಇದೆ, ಸೋಷಿಯಲ್ ಮೀಡಿಯಾಸ್ ಇದೆ, ಇನ್ಫಾರ್ಮೇಷನ್ ಏಜ್. ಇದು ಬಂದು ಎಲ್ಲಿ ಕುಂತ್ಕೊಂಡು ಜನ ಬಂದು ಯಾವ ದೇಶನ ಬೇಕಾದ್ರೆ ನೋಡ್ಬೋದು. ಆ ದೇಶದಲ್ಲಿ ಹೆಂಗಿದೆ, ಒಂದೊಂದು ರೋಡು ಚಿಕ್ಕ ಅನ್ಡೆವಲಪ್ಡ್ ಅಂದರೆ ಇಂಡಿಯಾ ಕಂಪೇರ್ ಮಾಡೋ ಕಂಟ್ರಿಗಳೆಲ್ಲ ಅವೆಲ್ಲ ಬಂದು ಇವಾಗ ಬಾಂಗ್ಲಾದೇಶ ಅಂತ ಕಂಟ್ರಿ ಇಂಡಿಯಾನ ಬೀಟ್ ಮಾಡ್ತಾ ಇದೆ. ಅದು ಬಂದು ಪಬ್ಲಿಕ್ ಅವೇರ್ನೆಸ್ಸು ಅವ್ರು ತಿಳ್ಕೊಂಡು ಅದನ್ನು ಕ್ಲೀನಾಗಿ ಅವ್ರದ್ದು ಅಂದರೆ ಆ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ನಾವು ಇವಾಗ ಬಂದು ಇಡೀ ಇಂಡಿಯಾದಲ್ಲಿ ಒಬ್ಬ ಲೀಡ್ರ್ ಬರೋಕ್ಕಾಗಲ್ಲ. ಒಂದೊಂದು ಏರಿಯಾಗೆ ಒಬ್ಬೊಬ್ಬ ಪರ್ಟಿಕ್ಯುಲರ್ ಲೀಡರು, ಅವ್ನು ಕಾರ್ಪೊರೇಟ್ರಿಂದ ಹಿಡಿದು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಒಬ್ಬ ಸದಸ್ಯನಿಂದ ಹಿಡಿದು ಕ್ವಶನ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದು ನಾವು ಪಬ್ಲಿಕ್ ಕಲ್ತ್ರೆ ಆಟೋಮೆಟಿಕಲಿ
ಸರಿ ಹೋಗುತ್ತೆ. ಇನ್ನೊಂದು, ಈ ಹಿಂದೆ ಹಗರಣಗಳನ್ನ ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ, ರಾಜಕೀಯ ವ್ಯಕ್ತಿಗಳು ಏನ್ ಮಾಡಿದ್ರು ಗೊತ್ತಾಗ್ತಿರ್ಲಿಲ್ಲ. ಇವಾಗ ರಾಜಕೀಯ ವ್ಯಕ್ತಿಗಳು ಜನಗಳಿಗೆ ಗೊತ್ತಾಗೋ ಥರ ಅವ್ರಾಗ ಅವರೇ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ನೀವಿಷ್ಟು ಮಾಡಿದ್ದೀರಾ, ನಾವಿಷ್ಟು ಮಾಡಿದ್ವಿ ಅಂತ ಅವ್ರಾಗ ಅವರು ಓಪನ್ ಆಗಿ ಹೇಳ್ಕೊಳ್ತಾರೆ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ? ಇಷ್ಟು ಹಗರಣಗಳು ಇಷ್ಟು ಓಪನ್ ಆಗಿ ಜನಗಳ ಮುಂದೆ ರಾಜಕೀಯ ವ್ಯಕ್ತಿಗಳು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲ ಮೇಡಮ್, ಹಗರಣಗಳು ಗೊತ್ತಾಗ್ತಾ ಇರಲಿಲ್ಲ ಅಂತಲ್ಲ, ಮುಂಚೆ ಹಗರಣಗಳು ಆಗ್ತಾ ಇರಲಿಲ್ಲ. ನೋಡಿ, ಮುಂಚೆ ಎಲ್ಲ ಹಗರಣಗಳು ಭಯ ಬೀಳೋರು, ಏನಪ್ಪ ಒಂದು 10%, ಇವಾಗ ಬಂದು ಭಯ ಇಲ್ಲ, ಆರಾಮಾಗಿ ಮಾಡ್ಬೋದು, ಬಿಸ್ನೆಸ್ ಥರ ತೊಗೊಂಡಿದ್ದಾರೆ. ಅಂದರೆ ಅವ್ರಿಗೆ ಆ ಭಯನೇ ಹೋಗ್ಬಿಟ್ಟಿದೆ. ಹೆಂಗೆ ಬೇಕಾದ್ರೆ ಹಗರಣ ಮಾಡ್ಬೋದು, ಹೆಂಗೆ ಬೇಕಾದ್ರೆ ತಪ್ಸ್ಕೊಂಬರ್ಬೋದು ಅನ್ನೋದು ಗೊತ್ತಿರೋದ್ರಿಂದ ಅವ್ರ ಪಾಡ್ಗೆ ಅವರು ಅದರಲ್ಲಿ ನಿಸ್ಸಿಮ್ರಾಗ್ತಾ ಇದ್ದಾರೆ ಅಷ್ಟೇ. ಯಾವುದೇ ಆಗಲಿ, ಒಂದು ಅಂದರೆ ರಾಜಕೀಯಕ್ಕೆ ಬಂದು ತುಂಬ ವೈಟ್ ಕಾಲರಲ್ಲಿ ಅಂದರೆ ಅಷ್ಟು ನೀಟಾಗಿ ಮಾಡಿರೋವಂಥ ರಾಜಕಾರಣಿಗಳು ಕೆಲವು ಬೆರಳಿಕೆ ಅಷ್ಟಿತ್ತು. ಬಟ್ ಇವಾಗ ಬಿಸ್ನೆಸ್ ಅಂತ ತೊಗೊಂಡ್ಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇವಾಗ ರಾಜಕೀಯ ಸಪೋರ್ಟ್ ಮಾಡ್ತಾರೆ. ಇವಾಗ ನೀವು ನೋಡಿರ್ಬೇಕು ಅದಾನಿ ಕೇಸು, ಅಂದರೆ ಒಂದು ಪಕ್ಷನ ತರೋಕ್ಕೆ ಅದಾನಿ ಒಬ್ಬ ಸಾಕು, ಅವ್ನು ಸಪೋರ್ಟ್ ಮಾಡ್ದಾನೆ. ಬಿ ಜೆ ಪಿಗೆ ಎಷ್ಟು ಬೇಕೋ ಅದು ಕೊಡ್ದಾನೆ ಇಲ್ಲ, ಇನ್ನೂ ಕಾಂಗ್ರೆಸ್ಗೆ ಆಗಲಿ ಅವ್ರು ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ನಡ್ಕೊತಾರೆ. ಇದು ಬಂದು ಪಬ್ಲಿಕ್ಗೆ ಅವ್ರ ರೇಟ್ಸ್ ಕೇಳೋಂಗೆ ಆಗೋವರೆಗೂ ಇವೆಲ್ಲ ಹಗರಣಗಳು ನಡೀತಾನೆ ಇರುತ್ತೆ. ಅಂದರೆ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಇವಾಗ ಮೀಡಿಯಾಗ ಒಂದು ಸ್ವಲ್ಪ ಹೆದರ್ತಾ ಇದ್ದಾರೆ ಅಷ್ಟೇ ಕೆಲವರು. ಬಟ್ ಇವಾಗ ನೋಡಿ, 90% ಮೀಡಿಯಾ ಅಂಡರ್ ರಿಲಯನ್ಸು ಮತ್ತು ಅದಾನಿದು. 90% ಮೀಡಿಯಾನೇ ಅವ್ರ ಕೈಲಿದೆಯಲ್ಲ. ನೀವು ರಿಪೋರ್ಟ್ ಮಾಡಬೇಕಾದ್ರೆ ನಮ್ದು ಮಾತ್ರ ಹಾಕೋಕ್ಕಾಗಲ್ಲ. ಅದಾನಿ ಅಂಬಾನಿ ಅವ್ರು ಏನು ಹೇಳ್ತಾರೋ ಅದನ್ನೇ ಹಾಕ್ಬೇಕಾಗುತ್ತೆ. ಸೊ ಈ ಥರ ದೊಡ್ಡ ಇದರಲ್ಲಿ ಲಾರ್ಜ್ ಸ್ಕೇಲಲ್ಲಿ ಅವ್ರು ಬಂದು ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾರೆ. ಈ ಹಗರಣಗಳು ರಾಜಕಾರಣಿಗಳಿಗೆ ಪಾಠ ಕಲಿಸ್ಬೇಕು ಅಂದರೆ ಪಬ್ಲಿಕ್ ಆಟೋಮೆಟಿಕ್, ಯಾಕೆಂದರೆ ಡೆಮೋಕ್ರಸಿ ಇನ್ನೂ ಇದೆ, ಆರಾಮಾಗಿ ನಮ್ಗೆ ಯಾರಿಗೆ ಇಷ್ಟ ಬೇಕೋ ಅವ್ರನ್ನ ಗೆಲ್ಲಿಸ್ಬೋದು. ಅದು ಅವೇರ್ನೆಸ್ ಜನಕ್ಕೆ ಬರೋವರೆಗೂ ಈ ಹಗರಣಗಳು ಏನು ಮಾಡುತ್ತೆ. ವಿ ಪ್ಲಸ್ ಕರ್ನಾಟಕ.